ಹರೇ ಕೃಷ್ಣ. ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ನೈಜವಾದ ಘಟನೆ ಬಗ್ಗೆ ನಿಮಗೆ ಹೇಳ್ತೇನೆ ನಾನು. ಅಂದರೆ ಮನುಷ್ಯನಿಗೆ ಸಾವು ಅಂತ ಬಂದರೆ, ಮನುಷ್ಯನ ಸಮಯ, ಅಂತ್ಯದ ಸಮಯ ಅಂತ ಬಂದರೆ, ಆ ದೇವರು ಒಂದು ಕ್ಷಣ ಈ ಭೂಮಿ ಮೇಲೆ ನಮಗೆ ಬಿಡೋಲ್ಲ. ಅಂದರೆ ನಮ್ಮ ಈ ಭೂಮಿ ಮೇಲೆ ಬಂದಿರೋ ಆ ಕೆಲಸ, ಆ ಕರ್ತವ್ಯ, ನಮ್ಮ ಸಮಯ ಅನ್ನೋದ ಋಣ ಮುಗೀತು ಅಂದರೆ ಆ ದೇವ್ರು ನಮ್ಮ ಈ ಭೂಮಿ ಮೇಲೆ ಬಿಡಲ್ಲ. ಒಂದು ಸೆಕೆಂಡ್ ಸಹ ನಮ್ಮ ಇಲ್ಲಿ ಏನೂ ಕೆಲಸ ಇಲ್ಲ ಅಂದಮೇಲೆ, ನಮ್ಮ ಕೆಲಸ ಮುಗಿದ್ಮೇಲೆ ಇಲ್ಲಿ ನಮ್ಗೆ ಇಡಲ್ಲ. ಉದಾಹರಣೆಗೆ ಹೇಳೋದಾದರೆ, ಈಗ ನೋಡಿ ನೀವು, ಒಬ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಇನ್ನೊಬ್ರಿಗೆ ಹಾರ್ಟ್ ಆಗುತ್ತೆ, ಇನ್ಯಾರು ಆತ್ಮಹತ್ಯೆ ಮಾಡ್ಕೋತಾರೆ. ಇದು ಕೇವಲ ಕಾರಣ, ಒಂದು ಮಾರ್ಗ ಅಷ್ಟೇ ಇದೆ. ಅದರ ಅಂತಿಮವಾದ ಉತ್ತರ ಸಾವೇ ಅಲ್ವಾ? ಏನೋ ಚಿಕ್ಕವನಿದ್ದ, ಏನೋ ಚಿಕ್ಕವಳಿದ್ರು, ಆ ಥರ ಹಂಗಾಯ್ತು, ಹಂಗೆ ಆಗಬಾರ್ದು, ಇವೆಲ್ಲ ಮಾತಷ್ಟೆ. ಅದರ ಸಾವು ನಿಜನೇ. ಬರಬೇಕಿತ್ತು ಬತ್ತು, ಏನು ಮಾಡಬೇಕಿತ್ತು ಮಾಡ್ತು, ಹೋಗೋ ಸಮಯದಲ್ಲಿ ಹೋಗಲೇಬೇಕು, ಹೌದಲ್ಲ? ಆದರೆ ನಮ್ಮೂರಲ್ಲಿ ಆಗಿದ್ದು ಒಂದು ಘಟನೆ ನಿಮಗೆ ಹೇಳ್ತೀನಿ, ಅನಿರೀಕ್ಷಿತವಾದ ಘಟನೆ. ಅಂದರೆ ಕಾರಣ, ಸಾವಿಗೆ ಕಾರಣನೇ ಬೇರೆ, ಆದರೆ ಸಾವು ಸ್ವಲ್ಪ ಲೇಟ್ ಮಾಡಿ, ಅಂದರೆ ಸ್ವಲ್ಪ ಸಮಯ ತೊಗೊಂಡಾಗೋದು ಅದೇ ಬೇರೆ. ಆದರೆ ಯಾವ ರೀತಿಲಿ ಬಂದರೂ ಸಾವೇ ಸಾವು, ಸಾವೇ ಅಲ್ವಾ? ನಮ್ಮೂರ ಪಕ್ಕ ಇನ್ನೊಂದು ಊರಿದೆ. ಆ ಊರಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ಗೊತ್ತಿಲ್ಲ, ಸುರೇಶ ಅಂತ ಇಟ್ಕೊಳ್ಳೋಣ ನಾವು. ಆದರೆ ಘಟನೆ ಮಾತ್ರ ನಿಜಾನೇ. ಅವಾಗ ಊರಲ್ಲೆಲ್ಲ ಎಲ್ಲ ಕಡೆ ಸುದ್ದಿ ಬಿತ್ತು. ಏನಿತ್ತು, ಅವನೊಂದೆರಡು ಹಸುಗಳನ್ನು, ದನಗಳನ್ನು ಸಾಕೊಂಡಿದ್ದ. ಅವು ದಿನಾಲು ಮೇವು ಕೊಯ್ಯೋದು, ತರೋದು, ಇದ್ರ ಕೆಲಸ ಮಾಡೋದು, ಜೀವನ ಸಾಗಿಸ್ತಾ ಇದ್ದ. ಒಂದಿನ ಅವನು ಮೇವು ಕೊಯ್ಯುವಾಗ, ಅಂದರೆ ಮೇವು ಕಟ್ ಮಾಡುವಾಗ, ಅವನ ಹೊಲದಲ್ಲಿ ಅವನಿಗೊಂದು ಹಾವು ಕಚ್ಚತ್ತೆ. ವಿಷದ ಹಾವು ಕಚ್ಚತ್ತೆ. ಅವಾಗ ಅವನು ಬುದ್ಧಿವಂತಿಕೆ ಅಂದರೆ ಏನು ತಲೆ ಓಡಿಸ್ತಾನಂದರೆ, ಈ ತೋರು ಬಿರಳಿದೆಯಲ್ಲ, ಇಲ್ಲಿ ಅವನಿಗೆ ಹಾವು ಕಚ್ಚತ್ತೆ. ಅಂದರೆ ಲೆಫ್ಟ್ ಕೈ, ಎಡಗೈಗೆ ಹಾವು ಕಚ್ಚತ್ತೆ. ಮೇವು ಹಿಡಿಯುವಾಗ ಆ ಮೇವನ್ನು ಕೂಡ ಹಿಡಿದಾಗ ಸ್ವಲ್ಪ ಅದಕ್ಕೆ ನೋವಾದಾಗ ಅದು ಮೇಲೆ ಎದ್ಕೊಂಡು ಕಚ್ಚಿದೆ ಅಷ್ಟೆ. ಅಷ್ಟಾಗಿದೆ. ಕಚ್ಚಕ್ಲಿ ಅವನೇನು ಬುದ್ಧಿವಂತಿಕೆ ಏನು ಮಾಡ್ತಾನಂದರೆ, ಸಡನ್ಲಿ ಅವನ ಕೈಯಲ್ಲಿದ್ದಲ್ಲ, ಇನ್ನೇನೋ ಕುಡ್ಗೋ ಏನೋ ಕೈಯಲ್ಲಿರೋದನ್ನು ತೊಗೊಂಡು ಆ ಬಟ್ಟನ್ನೇ ಕತ್ತರಿಸಿ ಬಿಡ್ಬಿಡ್ತಾನೆ. ಆಮೇಲೆ ಅವ್ನು ಹಾಸ್ಪಿಟ್ಲಿಗೆ ಹೋಗ್ತಾನೆ, ಚಿಕಿತ್ಸೆ ಮಾಡ್ತಾರೆ. ವಿಷ ಇನ್ನೂ ಏರೋದ್ರೊಳಗಿರೋಕ್ಕಿಂತ ಮುಂಚೆನೇ ಬಟ್ ಕಟ್ಟಿಸೋದ್ಮೇಲೆ ಆ ಬಸ್ಟಿನ ಜೊತೆ ವಿಕ್ಸ ಅಲ್ಲಿ ಉಳಿದ್ಬಿಡ್ತು. ಮತ್ತು ವಿಷ ಅಂತೂ ಮೇಯ್ಗೆ ಬಂದಿರಲ್ಲ, ಚಿಕಿತ್ಸೆ ಮಾಡ್ತಾರೆ. ಅವಾಗೆಲ್ಲ ಹಾವು ಕೊಡಿದ್ರು, ಬಟ್ ಕಟ್ಸ್ಕೊಂಬಂದಪ್ಪ, ಆ ಥರ ಈ ಥರ. 2 ದಿನ ಏನಾಗಿತ್ತಂತೆ. ಆಯಿತು, ಮತ್ತು ಮನೆಗೆ ಬಂದ. ಆಯ್ತು ಬಿಡಪ್ಪ, ಆಗೋದಾಯಿತು, ಎಲ್ಲ ಆಯ್ತು. ಮನೆಯವರು ಎಲ್ಲರೂ ಶಾಂತ ಸಮಾಧಾನದಿಂದಿದ್ದರು. ನಂತರ ಅವನು ಏನು ಮಾಡ್ದ ಅಂದರೆ, ಸುಮ್ಮನೆ ಇರಲಿಲ್ಲ. ಅವನು ಕಚ್ಚಿದೆ, ಮೇವು ತರೋದು, ಮತ್ತಾರೋ ಮನೆಯವರು, ನಮ್ಮ ತಮ್ಮರು ಅಥವಾ ಮತ್ತಾರೋ ಇದ್ದರೆ ತಮ್ಮ ಸಹಾಯ ಮಾಡ್ತಾರೆ, ಅಥವಾ ಮನೇಲಿ ಹೆಂಡ್ತಿನೋ ಯಾರೋ ಒಂದು ಸಹಾಯ ಮಾಡ್ತಾರೆ. ಆದರೆ ಇವನೇನು ಮಾಡ್ತಾನೆ, ಸುಮ್ಮನೆ ತಪ್ಪಗೆ ಮನೇಲಿ ಬಿಟ್ಬಿಟ್ಟು ಆ ಹಾವು ಕಚ್ಚಿತ್ತಲ್ಲ, ಆ ಹೊಲದ ಹತ್ರ ಹೋಗ್ತಾನೆ. ಅವನಿಗೇನು ಕತ್ತರಿಸಿ ಬಿದ್ದಿದ್ದಿಲ್ಲ ಆ ಬಳ್ಳು ಅಲ್ಲೇ ಇರುತ್ತೆ. ಆ ಬಳ್ಳು ಯಾವ ಥರ ಆಗಿರುತ್ತಂದರೆ, ವಿಷ ತುಂಬ್ಕೊಂಡಿರೋದ್ರಿಂದ ಅದಕ್ಕೆ ಇರಿವಿ ಪರಿವಿ ಏನೂ ಮುಖ್ಯಿರೋಲ್ಲ. ಅದು ಇಷ್ಟು ಬಳ್ಳಿರೋದು ಇಟ್ಟು ತಪ್ಪಾಗಿರುತ್ತೆ. 2 ದಿನ ಆದಮೇಲೆ ಹೊಳೆಯೋ ಸ್ಥಿತಿಗೆ ಬಂದಿರುತ್ತೆ. ವಿಷ ತುಂಬಿ ಒಂಥರ ಹಸಿರು ಕಲರ್ ತಿರುಗಿ ತಪ್ಪಾಗಿರುತ್ತೆ. ನೋಡ್ತಾನೆ, ಇವನೇನು ಮಾಡಬೇಕು, ನೋಡೋದು ಬಿಡಪ್ಪ, ಆಗೈತಿ, ಈಗ ಥೋಡೆ ದಿನ ಬರೋದು ಬೇಡ, ಇದೆ ಬೇಡ, ಮತ್ತು ಹಾವು ಇರಲಿ ಮಾಡಲಿ, ಯಾಕೆ ಮೇಲೆ ಬರೋದು ಬಿಟ್ಟರೆ ಆಯಿತು ಅನ್ನೋದು ಬಿಟ್ಟು ದಮ್ಮಾಗಿರೋದು ನೋಡಿ ನನಗೊಂಥರ ಅನಿಸುತ್ತೆ. ಅಥವಾ ದೂರದಿಂದ ಕಟ್ಗಿಲೇರಿ ಆ ಕಡೆ ಚಿಮ್ಮಿ ಬಿಡಬೇಕು, ಅಥವಾ ಏನೋ ಸ್ವಲ್ಪ ಮಣ್ಣು ತೊಗೊಂಬಂದು ಅದ್ರ ಮೇಲೆ ಊದು ಬಿಡಬೇಕಲ್ಲ. ಏನು ಮಾಡ್ತಾನೆ ಗೊತ್ತಾ, ಒಂದು ಸಣ್ಣ ಚಿಕ್ಕ ಕಟ್ಟಿಗೆ ತಂದು ಹಿಂಗೆ ಬಗ್ಗಿ ಅದಕ್ಕೆ ಕಟ್ಟಿಗೆ ಚುಚ್ತಾನೆ. ಕಟ್ಟಿಗೆ ಚುಚ್ಚಿದ ಮೇಲೆ ಅದು ಏನು ಇಷ್ಟು ತಪ್ಪಾಗಿತ್ತಲ್ಲ, ಒಂಥರ ಬಲೂನ್ ಹೊಡೆದಾಗ ಬಲೂನ ನೀರು ತುಂಬ ಒಂದು ಸ್ವಲ್ಪ ತಪ್ಪತ್ತಂಗೆ ಇದಾಗತ್ತಲ್ಲ, ಎಲ್ಲ ಕಡೆ ಸ್ಪ್ರೆಡ್, ಆ ಥರ ಚುಚ್ಚಂತ ಸ್ಪ್ರೆಡ್ ಆಗೋಣ. ಕಣ್ಣು, ಬಾಯಿ, ಮೂಗು ಎಲ್ಲ ಕಡೆ ಅದರ ತುಂಬಿಕೊಂಡಿರೋ ವಿಷ, ರಸ ಎಲ್ಲ ಕಟ್ಕೊಂಡು ಅವಾಗಿನ ತಲೆ ಕಪ್ಸ್ಕೊಂಡಿರ್ತಾರ. ಆವಾಗ ಏನು ಮಾಡೋಕ್ಕಾಗಲ್ಲ, ಮುಗೀತಲ್ವ. ಪಟ್ಟಿ
ಕಡ್ದಿತ್ತು ಹಾವು ಪಟ್ ಕತ್ತರಿಸಿದ. ಈ ಕಣ್ಣು ಮೂಗು ನಾಲ್ಗೆಲು ಏನು ಮಾಡ್ತಾನೆ, ಮುಗಿದೋಯ್ತು. ಎಲ್ಲ ವಿಷಾಲ ಮೇಯೆಲ್ಲ ಏರಿ ಕಲಾಸ್. ಇಲ್ಲಿ ನಾವು ಹೇಳಬೇಕಾದ ವಿಚಾರ ಏನಂದರೆ, ಸಾವು ಬಂದಿತ್ತು, ಸಾವು ಬರೋಕ್ಕಿಂತ ಮುಂಚೆ ಅವನಿಗೆ ಸಿಗ್ನಲ್ ಕೊಟ್ಟಿತ್ತು. ಸಾವು ಬಂದರೆ ಏನು ಮಾಡು ತಪ್ಪಿಸ್ಕೋಕ್ಕಾಗಲ್ಲ. ಅವ್ನ ಮನೆಗೆ ಕುಂಡಿರ್ಬೇಕು, ಮನೆಯವರೇ ಅವ್ನು ಹಿಡಿದು ಈ ಕುಡ್ರಪ್ಪ ಎಲ್ಲಿ ಹೋಗ್ತಾಯಿದೆ, ಬೇಡ ಬಟ್ನೋ ತೆಗಿನ ಆ ಕಡೆ ಹೋಗೋಬೇಡ ಅಂದಿದ್ರು ಇನ್ನು ಮನಸ್ಸು ಕೇಳಿಲ್ಲ. ಅಲ್ಲಿ ಬರೋಂಗೆ ಮಾಡಿತ್ತು ಪೂಜೆ ಮಾಡ್ತಾಯಿದ್ರೆ ಸಮಯ ಮುಗಿದು ಬಂದರೆ ನಮ್ಮ ಕಡೆ ಕಾಲ ಕರಿತಾಯಿತ್ತು, ಆ ಥರ ಅದಕ್ಕೆ ಹಂಗೆ ಆಯಿತು ಅದು ಹೋಯ್ತು ಈ ಥರ ಅಂತಾರೆ. ಅಂದರೆ ಸಾವಿನ ಉದಾಹರಣೆ ತೋರಿಸಿದ ಮೇಲೂ ಅವ್ನಿಗೆ ಗೊತ್ತಿಲ್ಲ ಅಲ್ಲಿ ಆದರೆ ನಾವು ಸ್ಥಿತಿ ಅಥವಾ ಬಟ್ ಹೊಡೆದು ನನಗೆ ರಸ ಸಿಡಿದಿತ್ತು ಅಂದ್ರೆ ಅವ್ನಿಗೆ ಆ ಪ್ರಜ್ಞೆನೇ ಇಲ್ಲ. ಇನ್ನೂ ಒಂದು ಹೋಗಿ ಸಾವಿನ ಬಾಗಿಲ ತಟ್ಟು ಬಂದಿದ್ದಾನೆ, ಮತ್ತು ಆ ಬಾಗಿಲು ಹೋದ್ರೆ ಬಾಗಿಲು ಓಪನ್ ಇತ್ತು, ಯಾರೋ ಎರಡು ಜಗ್ಗಿರೋ ನಂತರ ಈ ಥರ ಆಗಿತ್ತು. ಅಂದರೆ ಸಾವು ಯಾವ ಥರ ಬರುತ್ತೆ ಮನುಷ್ಯನಿಗೆ ಅಂತ ಹೇಳೋಲ್ಲ, ಎಲ್ಲ ಒಂದು ಕೇವಲ ಕಾರಣ. ಈ ಥರ ಘಟನೆಗಳು ಒಂದು ಸಲ ಮನುಷ್ಯನನ್ನು ಯೋಚನೆ ಮಾಡೋದು ಮಾಡಿಬಿಡುತ್ತೆ. ಅಂದರೆ ಮನುಷ್ಯನ ಸಮಯ ಬಂತಂದರೆ ಈ ಕಾರಣದಿಂದಲೇ ಮನುಷ್ಯ ಸಾಯಬೇಕು ಅನ್ನೋದು ನಿಶ್ಚಿತ ಆಗಿತ್ತಂದರೆ ಬಿಡೋದೇ ಇಲ್ಲ. ಕಡೆಗೆ ಹಾವು ಬಟ್ ಕಚ್ಚಿದ್ರು ಬಟ್ ಕತ್ತರಿಸೋದಿಲ್ಲ. ಇನ್ನು ಹಾವಿನ ವಿಷ ಬಾಯಿ ಕಣ್ಣಲ್ಲೆಲ್ಲ ಶಿರುತ್ತೆ, ಅವಾಗೇನು ಚೆಂಡು ಕತ್ತರಿಸುತ್ತಾನೆ. ಅಂದರೆ ಎಲ್ಲವಕ್ಕೂ ಒಂದು, ಎಲ್ಲ ಪ್ರಶ್ನೆಗೂ ಉತ್ತರ ಇದೆ. ಅಂದರೆ ಎಲ್ಲ ಕಷ್ಟಕ್ಕೂ ಒಂದು ಅಂತ್ಯ ಇದೆ, ಕಷ್ಟಕ್ಕೂ ಪರಿಹಾರ ಇದೆ, ಎಲ್ಲ ಪ್ರಶ್ನೆಗೂ ಉತ್ತರ ಇದೆ ಅನ್ನೋ ಹಾಗೆ ಎಲ್ಲ ಎಷ್ಟೇ ಮನುಷ್ಯ ಉಳಿಯೋಕ್ಕೇನೋ ಪ್ರಯತ್ನ ಮಾಡಿದ್ರು ಆ ದೇವರ ಸಮಯ ಅಂತ ಬಂದರೆ ಇನ್ನೆರಡು ದಿನ ಬದುಕಬೇಕು ಅನ್ನೋದು ಅಷ್ಟೇ ಇತ್ತ ಏನೋ ಒಂದು ಉದಾಹರಣೆ ಕೊಟ್ಟು. ಅಂದರೆ ಸಮಯ ಬಂದರೆ ಯಾರೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಕಾರಣ ದೇವರು. ಅದಕ್ಕೆ ಸಾವು ಬಂದ ಮೇಲೆ ಸತ್ತೋದ್ರು ಹಾಗೆ ನೋವು ಕೊಡೋದಲ್ಲ, ಅದು ನಿಯಮನೇ ಇದೆ, ಸೃಷ್ಟಿ ನಿಯಮ ಇದೆ. ಇರೋರ್ಗೆ ನಮ್ಮ ಜೋಡ ಚೆನ್ನಾಗಿದ್ರು ಖುಷಿಯಾಗಿರೋದು ಚೆನ್ನಾಗಿ ಬೀಳ್ಕೊಡೋ ಸಮಯದಲ್ಲಿ ಬೀಳ್ಕೊಡ್ಲೇಬೇಕು, ಏನು ಮಾಡೋಕ್ಕಾಗೋದು. ಎಲ್ಲ ಹಣೆ ಬರಹ ಧರ್ಮ ಕರ್ಮಗಳ ಮೇಲೆ ನಿಂತಿರೋದು. ಇವರು ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ. ಹರೇ ಕೃಷ್ಣ, ಶಿವನ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.